ಅದು ಸಾಂಕೇತಿಕ ಪ್ರತಿಭಟನೆ ಅಂತ ಕರೆದಿದ್ವಿ. ಒಂದಿನದ ಸಾಂಕೇತಿಕ ಪ್ರತಿಭಟನೆ CITU ನೇತೃತ್ವದಲ್ಲಿರುವಂತಹ ಗ್ರಾಮ ಪಂಚಾಯತಿ ನೌಕರ ಸಂಘದ ನೇತೃತ್ವದಲ್ಲಿ. ಅದರಲ್ಲಿ ನಮಗೆ 2 ಬೇಡಿಕೆಗಳು ಪರಿಹಾರ ಮಾಡಬೇಕು ಅಂತ ಹೇಳಿ ಒತ್ತಡ ತಂದಿದ್ವಿ. ಒಂದು, ಈಗೇನು ಕನಿಷ್ಠ ವೇತನ ಎಂಪ್ಲಾಯೀಸ್ಗೆ ನಿಗದಿ ಆಗಿದೆ ಪಂಚಾಯತಿ ನೌಕರರಿಗೆ, ಅದನ್ನ ಇದೇ ತಿಂಗಳಿಂದ ಜಾರಿ ಮಾಡಬೇಕು, ಹಣ ನೀವು ಹಾಕಬೇಕು ಅಂತ ಹೇಳಿ ಈ ತಿಂಗಳಿಂದ ಹಣ ಹಾಕೋದಕ್ಕೆ ಅವರು ಒಪ್ಪಿದ್ದಾರೆ. ಹೀಗಾಗಿ ಒಂದು ಬೇಡಿಕೆ ನಮಗೆ ಇತ್ಯರ್ಥಪಡಿಸಿದ್ದಾರೆ. ಇನ್ನು 2ನೇ ಬೇಡಿಕೆ, ನಮಗೆ ಗ್ರಾಮೀಣ ಮಟ್ಟದಲ್ಲಿ ಏನು ಸ್ವಚ್ಛತಾ ಕಾರ್ಯನಿರ್ವಹಿಸ್ತಾರೆ ಅವರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ, ಅವ್ರಿಗೆ ಕೆಲಸದ ಭದ್ರತೆ ಇಲ್ಲ ಮತ್ತು ಸ್ಯಾಲ್ರಿನೂ ಸಿಗ್ತಾ ಇಲ್ಲ, 2 ವರ್ಷದಿಂದ ಪೆಂಡಿಂಗ್ ಇದೆ. ಸೊ ಅವರಿಗೆ ಒಂದು ತೀರ್ಮಾನ ಆಗಬೇಕು, ಗ್ರಾಮ ಪಂಚಾಯತಿಯಲ್ಲಿ ಅವ್ರನ್ನ ಉಳಿಸ್ಕೋಬೇಕು. ಈ ಸಂಜೀವಿನಿ ಒಕ್ಕೂಟ ಮತ್ತು ಇನ್ನಿತರ ಏಜೆನ್ಸಿ ಮುಖಾಂತರ ಏನು ತಗೊಂಡಿದ್ರೆ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಸ್ವಲ್ಪ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಅದನ್ನು ಸಚಿವರ ಸಮ್ಮುಖದಲ್ಲಿ ಒಂದು ಸಭೆ ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮ ತೀರ್ಮಾನಕ್ಕೆ ಬರೋಣ. ಅದು ನಾವು ಹೇಳಿದ್ದಕ್ಕೆ ಹೆಚ್ಚು ಕಡಿಮೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಅದರ ಮಿನಿಸ್ಟರ್ ಅಪ್ರೂವಲ್ ತಗೊಂಡು ಅದನ್ನು ಮಾಡೋಣ ಅಂತೇಳಿ ಮಿನಿಸ್ಟ್ರಿಗೆ ನಿನ್ನೆ ಅವರು ಫೋನ್ನಲ್ಲಿ ಸಂಭಾಷಣೆ ಮಾಡಿದ್ದಾರೆ. ಅವರು ಡೇಟು ಸೋಮವಾರದ ಒಳಗಡೆ ನಾನು ಡೇಟ್ ಅಂದರೆ ಮುಂದಿನ ಸೋಮವಾರ, ಈ ಸೋಮವಾರ ಅಲ್ಲದ ಮುಂದಿನ ಸೋಮವಾರದ ಒಳಗಡೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವಾರದಲ್ಲಿ ಅದನ್ನು ಕೂಡ ನಾವು ಇತ್ಯರ್ಥ ಮಾಡ್ತೀವಿ ಅಂತೇಳಿ. ಇದಲ್ಲದೆ ಇನ್ನೂ 3 ಬೇಡಿಕೆಗಳ ಬಗ್ಗೆನೂ ಚರ್ಚೆ ಆಗಿ ಜಾರಿ ಮಾಡೋಕ್ಕೆ ಒಪ್ಪಿದ್ದಾರೆ. ಒಂದು ಇಡೀಗಂಟು 5 ಲಕ್ಷ ರೂಪಾಯಿ ಕೊಡೋದು ಮತ್ತು ಇನ್ಕ್ರಿಮೆಂಟು ಸೇವಾ ಹಿರಿತನದ ಆಧಾರದಲ್ಲಿ ಇನ್ಕ್ರಿಮೆಂಟ್ ಕೊಡೋದು ಮತ್ತು ಹೊಸ ರಿಕ್ರೂಟ್ಮೆಂಟು 2ನೇ ಡಾಟಾ ಎಂಟ್ರಿ ಆಪರೇಟ್ರು ಮತ್ತು ಪಂಚಾಯತಿಗಳಲ್ಲಿ ಖಾಲಿಯಾದ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಬೇಡಿಕೆಗಳನ್ನು ವಿತಿನ್ 1 ವೀಕಲ್ಲಿ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರಿಂದ ಈ ಸ್ಟ್ರೈಕನ್ನು ವಿತ್ಡ್ರಾ ಮಾಡಿದ್ವಿ. ನನ್ನ ಹೆಸರು MB ನಾಡಗೌಡ ಅಂತೇಳಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ. ಸರ್ಕಾರ ಈ ಮಟ್ಟದಲ್ಲಿ ಯೋಚನೆ ಮಾಡಬೇಕಾದ್ರೆ ಕಂಡ್ರೆ ಆಗಲಿ ಸಚಿವರಾಗಲಿ ತುಂಬಾ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಹಲವು ಒತ್ತಡಗಳನ್ನ ಒಪ್ಕೊಂಡಿದ್ದಾರೆ. ಈಗ 2ನೇ ಭಾಗದ 3ನೇ ಬೇಡಿಕೆಗಳನ್ನ ಹೋಗ್ತಾ 6 ಬೇಡಿಕೆಗಳ ಬಗ್ಗೆ ಖಂಡ್ರೆ ಅವ್ರ ಗಮನಕ್ಕೂ ತಂದಿದ್ದಾರೆ. ಖಂಡ್ರೆ ಅವರು ಫೋನಲ್ಲಿ ಹೇಳಿದ್ದಾರೆ, ನೀವು ಅದ್ರ ಬಗ್ಗೆ ನನಗೆ ಡಿಟೇಲ್ ಆಗಿ ಚರ್ಚೆ ಮಾಡಿಬಿಡಿ, ನೀವೇನು ಒಪ್ಕೊಂಡು ಬರ್ತೀರಿ ಅದಕ್ಕೆ ನಾನು ಅಪ್ರೂವಲ್ ಕೊಡ್ತೀನಿ, ನೀವು ಆರ್ಡ್ರನ್ನ ಜಾರಿ ಮಾಡಿ ಅಂತ ಹೇಳಿದ್ದಾರೆ ನಿನ್ನೆ ಫೋನ್ನಲ್ಲಿ. ಆದರೆ ಒಂದು ಸುಮ್ಮನೆ ಬೈಠಾಕ್ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ಮಾಡೋಣ ಅಂತ ನಿನ್ನೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ನಮ್ಮದು 1.5 ಗಂಟೆ ಚರ್ಚೆ ಆಗಿದೆ. ಆ ಚರ್ಚೆ ಭಾಗವಾಗಿ ಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ನಮಗೆ CM ಹಂತದಲ್ಲಿ ಹೋಗುವಂಥ ಯಾವ ಬೇಡಿಕೆ ಇಲ್ಲದೆ ಇರೋದ್ರಿಂದ ನಮ್ಮ ಮಂತ್ರಿ ಮಟ್ಟದಲ್ಲಿನೇ ಎಲ್ಲವೂ ಪರಿಹಾರಕ್ಕೆ ಇರೋದ್ರಿಂದ ನಮ್ಮ ಮಂತ್ರಿಗಳು ಸಭೆ ಮಾಡೋಕ್ಕೂ ಒಪ್ಪಿದ್ದಾರೆ. ಅದರ ಭಾಗವಾಗಿ ಮುಂದಿನ ವಾರದಲ್ಲಿ ಅದು ಸಭೆ ಆಗುತ್ತೆ. ಈ ನೌಕರ ವೃಂದಕ್ಕೆ ಇವತ್ತು ಪರಿಣಾಮಕಾರಿ ಪ್ರತಿಭಟನೆ ಮಾಡಿರೋದ್ರಿಂದ ಅವ್ರಿಗೆ ಒಂದು ಎಫೆಕ್ಟ್ ಕಾಣುತ್ತೆ ಈ ವಿಚಾರದಲ್ಲಿ. 100% ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ಒಂದು ಆಶಾಭಾವನೆ ಏನಿತ್ತು, ನಮಗೆ ಆತಂಕ ಏನಿತ್ತು ಅಂದರೆ ಈ ಕರ್ನಾಟಕ ಸರ್ಕಾರ ಕನಿಷ್ಠ ವೇತನನ ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇದು ಜಾರಿ ಆಗುತ್ತಾ ಇಲ್ವ ಅನ್ನೋಂಥ ಒಂದು ಭಯ ಇತ್ತು. ಈಗ ಅವರು ನಮ್ಮ ಖಾತೆಗೆ ಹಣ ಹಾಕೋದಕ್ಕೆ ಒಪ್ಪಿದ ಮೇಲೆ ಅದು ಜಾರಿ ಆಯಿತು ಅಂತ ಹೇಳಿ ಒಂದು ಪಾಯಿಂಟು. 2ನೇದು, ನಮಗೆ ಈಗೇನು ಕೊಡಬೇಕಾಗ ಸ್ವಚ್ಛವಾಹಿನಿಯವ್ರಿಗೊಂದು ಪರ್ಯಾಯ ಮಾರ್ಗ ಏನು ಕಂಡುಹಿಡ್ಕೋಬೇಕಾಗಿತ್ತು, ಅದ್ರ ಬಗ್ಗೆ ಇಲಾಖೆ ಸಹಮತ ವ್ಯಕ್ತಪಡಿಸಿದೆ. ಬಟ್ ಮಿನಿಸ್ಟರ್ ಅಪ್ರೂವಲ್ ತಗೋಬೇಕಾಗಿರೋದ್ರಿಂದ ಒಂದು ಪೆಂಡಿಂಗ್ ಇದೆ. ಅದು ಕೂಡ ಮಿನಿಸ್ಟರ್ ಗಮನಕ್ಕೆ ತಂದಿದ್ದಾರೆ. ಅದು ಕೂಡ ಇವತ್ತು ಇಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಇಲಾಖೆ ಕಾರ್ಯದರ್ಶಿಗಳೇ ಬಂದು ನಿನ್ನೆ ಸಭೆಯ ಸಾರಾಂಶ ಹೇಳಿ ನಾನು 1 ವಾರದಲ್ಲಿ ಸ್ವಚ್ಛವಾಹಿನಿಯವ್ರದ್ದು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಪ್ಪಿದ್ದಾರೆ. ಹೀಗಾಗಿ ಎಲ್ಲ ನೌಕರದಾರು ಬಂದಂಥವ್ರು ಸ್ವಲ್ಪ ಖುಷಿಯಾಗಿ ಹೋಗಿದ್ದಾರೆ. ಅಂತ ಬೇಜಾರು ಮಾಡ್ಕೊಂಡು ಹೋಗುವಂಥ ಸಂದರ್ಭ ಏನು ಬಂದಿದೆ. MB ನಾಡಗೌಡ ಅಂತೇಳಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ CITU.